ವೀಣಾ ಮತ್ತು ವೀಣೆ ಕಡೆ ಬರೋಣ. ಬಿಡದ ಮಾಯೆ. ವೀಣೆ ನುಡಿಸುವ ವೀಣಾ ಸಿಕ್ಕಿದ್ದು ಹೇಗೆ, ಲವ್ ಆಗಿದ್ದು ಹೇಗೆ? ಅಯ್ಯೋ ಇದೆಲ್ಲ ಬೇಕಾದಷ್ಟು ಹೇಳಿ ಮಾತಾಡ್ಬಿಟ್ಟಿದ್ದೀನಿ, ಎಲ್ಲರಿಗೂ ಗೊತ್ತಿದೆ. ನಮ್ದು ಒಂದು ಸಾಲಲ್ಲಿ ಹೇಳಿ. ನಾನು ನಾಗೇಂದ್ರ ಶಾ ಅವರು ಡಿರೆಕ್ಟ್ ಮಾಡಿದ ಒಂದು ನಾಟಕದಲ್ಲಿ ಮಾಡ್ತಾ ಇದ್ದೆ, ನಮ್ಮ ನಿಮ್ಮೊಳಗೊಬ್ಬ ಅಂತ. ನಾಗೇಂದ್ರ ಶಾ ಅವರು ಡೈರೆಕ್ಟ್ ಮಾಡಿದ ಒಂದು ಟೆಲಿಫಿಲ್ಮಲ್ಲಿ ಅವಳು ಮಾಡಿದ್ಲು, ಲೀಡಾಗಿ ಮಾಡಿದ್ಲು. ಅವಳು ಆ ಶೂಟಿಂಗ ಮುಗಿಸಿ ನಾವು ನಾಟಕದ ಶೋಗೆ ಹೊರಟಿದ್ವಿ ನಮ್ಮ ಇಡೀ ತಂಡ. ಸೊ ಆ ಇಡೀ ತಂಡದಲ್ಲಿದ್ದ ಹುಡುಗರೆಲ್ಲ ಅವರು ಆ ಟೆಲಿಫಿಲ್ಮ್ಗೆ ವರ್ಕ್ ಮಾಡಿದರು. ಸಂದರ್ಭ ಅಂತ ಒಂದು ಟೆಲಿಫಿಲ್ಮ್ ಅದು, ಅದರಲ್ಲಿ ಅವಳು ಲೀಡ್ ಮಾಡಿದ್ಲು. 3 ದಿವಸ ಏನೋ ಶೂಟಿಂಗ್ ಮಾಡಿದ್ರು. ಅವಳಾಗಿ ಇನ್ನೂ ಓದ್ತಾ ಇದ್ಲು, ಸಿನಿಮಾಟೋಗ್ರಫಿ ಡಿಪ್ಲೊಮಾ ಓದ್ತಾ ಇದ್ಲು ಅವಳು. ಸೊ ಆ ಇಡೀ ಜರ್ನಿನಲ್ಲಿ ಅವರು ಎಲ್ಲರೂ ವೀಣಾ ಪ್ರೇಮ್ ಕುಮಾರ್ ಅವಳಾಗ ವೀಣಾ ಪ್ರೇಮ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ರು. ಅವ್ರಿಗೇನು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಅವ್ರು ಎಷ್ಟು ಒಳ್ಳೆಯವ್ರು, ಎಷ್ಟು ತುಂಬ ಕೋಆಪ್ರೇಟ್ ಮಾಡ್ತಿದ್ರು. 2 ಗಂಟೆ ತನಕ ಆದರೂ ಶೂಟಿಂಗ್ ಮಾಡಿದಾಗಲೂ ಏನೂ ಇದು ಮಾಡಲಿಲ್ಲ, ಅಷ್ಟು ಒಳ್ಳೆಯವರು, ಇಷ್ಟಿದು ಅಂತ ಬರೀ ಅವಳ ಬಗ್ಗೆನೇ ಮಾತಾಡ್ತಿದ್ರು. ಏನು ಇವಳ ಬಗ್ಗೆ ಆ ಪಾಟಿ ಮಾತಾಡ್ತಾರೆ ಅಂತ. ಆ್ಯಕ್ಚುಲಿ ಅವಳು ನಮ್ಮ ದೂರದ ಸಂಬಂಧಿ ಆದ್ದರಿಂದ ಸೊ ಆ ಕುತೂಹಲ ಸೊ ಇಂಟ್ರೆಸ್ಟ್ಗೆ ಡೆವಲಪ್ ಆಯಿತು ಅಂತ ಅನ್ಸುತ್ತೆ. ಲವ್ಲಿ. ಸುಖ ಸಂಸಾರಕ್ಕೆ ಸುವಿಗೂಡಿನ ಸುಂದರ್ ವೀಣಾ ಕಂಡುಕೊಂಡ ಸೂತ್ರ ಏನು? 28 ಆಯಿತು, 29ಕ್ಕೆ ಬೀಳುತ್ತೆ ನಾಳದ್ದು, ಇನ್ನೊಂದು 8 ದಿನಕ್ಕೆ. ಇನ್ನೊಂದು ವರ್ಷ 30. ಹೌದು. ಸುಖ ಸಂಸಾರಕ್ಕೆ ಅಂದರೆ ಸುಖ ಸಂಸಾರ ಅನ್ನೋದೇ ಒಂದು ಇಲ್ಯೂಷನ್. ಅದು ಸಂಸಾರ ಅದು ಖಂಡಿತ ಸಂಸಾರಕ್ಕೆ ಅನ್ಬೇಕಷ್ಟೆ. ಸಂಸಾರಕ್ಕೆ ಒಂದು ಸೂತ್ರ ಅಂತಂದರೆ ಏನೇ ಆಗಲಿ ಮೆತ್ಕೊಂಡಿರ್ತೀವಿ ಅಂತ. ಜಗಳ ಆಡಿಯೋ, ಪ್ರೀತಿ ಮಾಡಿಯೋ, ಕೋಪಿಸ್ಕೊಂಡೋ, ದ್ವೇಷಿಸ್ಕೊಂಡೋ ಕಡೆಗೆ ಒಟ್ಟಿಗೆ ಇರ್ತೀವಿ ಅಂತ, ದ್ವೇಷಿಸ್ಕೊಂಡಾದ್ರೂ ಒಟ್ಟಿಗೆನೇ ಇರ್ತೀವಿ ಅಂತ ಇರೋದೇ ಬಹುಶಃ ಸಂಸಾರದ ಸೂತ್ರ ಅನ್ಸುತ್ತೆ. ನಿಮ್ಮಿಬ್ಬರ ಮಧ್ಯೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಕಿರುತೆರೆ ಬಗ್ಗೆ ಏನು ಕಾನ್ವರ್ಸೇಷನ್? ಯೂಶಲಿ ಇಬ್ಬರೂ ನಟರಿದ್ದೀರಿ, ಬಟ್ ಕೂತಾಗ ಏನು ಮಾತಾಡ್ತಿರ್ತೀರಿ? ಇಲ್ಲ, ಆ್ಯಕ್ಚುಲಿ ನಾವು ಮಕ್ಕಳು ಚಿಕ್ಕವರಿದ್ದಾಗಂತೂ, ಈಗ ಅಫ್ಕೋರ್ಸ್ ದೊಡ್ಡವಾಗಿಬಿಟ್ಟಿದೆ, ಚಿಕ್ಕವರಿದ್ದಾಗಂತೂ ನಾವು ಇಬ್ಬರು ಶೂಟಿಂಗ್ ಮುಗಿಸ್ಕೊಂಡು ಬಂದ ಮೇಲೆ ಟಿ ವಿ ಮತ್ತು ಅಥವಾ ಶೂಟಿಂಗ್ ವಿಷಯ ಆ ವಿಚಾರಗಳನ್ನು ಮಾತಾಡಬಾರ್ದು ಅನ್ನೋದು ನಮ್ಮ ನಿಯಮ ಆಗಿತ್ತು, ಮನೆಯ ನಿಯಮ. ಸೊ ಮಾತಾಡಬಾರ್ದು ಅಂತ. ಸೊ ಎಷ್ಟೋ ಯಾವ ವಿಚಾರಗೂ ನಾವು ಮಾತಾಡ್ತಿಲ್ಲ. ಬಂದ ಕೂಡಲೇ ಆ ಮಕ್ಕಳು ಹೋಮ್ವರ್ಕು, ಅವ್ರಿಗೆ ಹೆಂಗಿತ್ತು ಸ್ಕೂಲು, ಇಲ್ಲಿ ಏನು ಮಾಡಿದ್ರು, ಕ್ಲಾಸಸ್ಗೆ ಹೆಂಗಾಗಿತ್ತು, ಈ ಥರದ ಮಾತುಗಳು ನಡೀತಾ ಇತ್ತು. ಆ್ಯಂಡ್ ನಮ್ಮ ಮಧ್ಯೆ ಅಕ್ಕಿ ಮುಗಿದೋಗಿದೆ, ನಾಳೆ ತರಬೇಕು, ಅಯ್ಯೋ ಮೊನ್ನೆ ತಾನೇ ಈ ಸಾರು ಮಾಡಿದ್ವಿ, ನಾಳೆದ್ದು ಈ ಹುಳಿ ಮಾಡೋಣ, ಈ ಥರದ ಚರ್ಚೆಗಳಿಗೆ ನಾವು ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ವಿ ವರ್ ವೆರಿ ಕಾನ್ಷಿಯಸ್ಲಿ ಕೆಪ್ಟ್ ಔಟ್ ಆಫ್ ದಟ್, ಬಿಕಾಸ್ ಮಕ್ಕಳ ಮೇಲೆ ಅದು ಪರಿಣಾಮ ಬೀಳ್ಬೋದು ಅಂತ. ಅದು ವಿ ವರ್ ಸಕ್ಸಸ್ಫುಲ್ ಆಲ್ಸೋ ಆ ವಿಚಾರಕ್ಕೆ. ನಮ್ಮ ಮಕ್ಕಳಿಗೆ ಯಾವತ್ತಿಗೂ ನಮ್ಮ ಇಂಡಸ್ಟ್ರಿ ಬಗ್ಗೆ ಅಂಥ ಕುತೂಹಲ, ಇಂಟ್ರೆಸ್ಟು ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಎಷ್ಟೋ ಸರ್ತಿ ಫ್ರೆಂಡ್ಸ್ ಕೆಲವ್ರು ಸಿಕ್ಕಾಗ ವೀಣನ್ಗೆ ಹಲೋ ಹೇಳಿದೆ ಅಂತ ಹೇಳು, ವೀಣನ್ ತುಂಬ ಕೇಳಿದೆ ಅಂತ ಹೇಳೋರು. ನಾನು ಅದನ್ನೂ ಬಂದು ಹೇಳ್ತಿರ್ಲಿಲ್ಲ. ಅವಳು ಸೇಮ್ ಥಿಂಗ್, ಅವಳು ಹೇಳ್ತಿರಲಿಲ್ಲ. ಅವ್ರು ಇನ್ನೊಂದು ಸರ್ತಿ ಸಿಕ್ಕ ನಾನು ಕೇಳಿದೆ ಅಂತ ಹೇಳಿದ್ನಾ ಅಂತ, ಹಾಂ ಹೇಳಿದ್ರು ಅಂತ ಹೇಳು, ಅವಳು ಮ್ಯಾನೇಜ್ ಮಾಡಿ. ಆಮೇಲೆ ಯಾವಾಗಲೂ ಸಿಕ್ಕಿದಂತಲ್ಲ ನಿನಗೆ ಅಂತ, ಹೌದು ಹೇಳಿದ್ರು ಸಿಕ್ಕಿದ್ರು ಅಂತ ಈ ಥರ ತೇಲಿಸ್ತಿದ್ವಿ. ಸೊ ಹೀಗೆ ಮ್ಯಾನೇಜ್ ಮಾಡ್ಕೋತಿದ್ವಿ ನಾವು. ಅಫ್ಕೋರ್ಸ್ ನಮಗೆ ಇನ್ನೊಂದೇನು ಅಂದರೆ, ನಮ್ಮ ಮಕ್ಕಳು ನನಗೂ ಎಷ್ಟೋ ಇವತ್ತಿಗೂ ನನಗೆ ಯಾರಾದರೂ ಸಿಕ್ಕಿ ನೀವು ಮೇಸ್ಟ್ರಲ್ ಕಾಲೇಜ್ ಲೆಕ್ಚರರ್ ಅಲ್ವಾ ಅಂದರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಾನು ಇವತ್ತಿಗೂ ಬಿಟ್ಟರೆ ನಾನು ಕಾಲೇಜ್ಗೆ ಹೋಗಿ ಪಾಠ ಮಾಡ್ಕೊಂಡು ಭಾಳ ಸುಖವಾಗಿ ಖುಷಿಯಾಗಿರ್ತೀನಿ. ನಟನಾಗಿ ಇರೋದಕ್ಕೆ ನಟ ಅನ್ನಿಸ್ಕೊಳ್ಳೋದಕ್ಕಿಂತಲೂ ನಾನು ಮೇಷ್ಟ್ರು ಅನ್ನಿಸ್ಕೊಳ್ಳೋಕೆ ಭಾಳ ಖುಷಿ. ಎರಡು ಪ್ರೀತಿ, ಹೆಚ್ಚು ಪ್ರೀತಿ ಆ ಕಡೆ. ಆಮೇಲೆ ನಟನೆಗೆ ಬಂದಾಗ ನಿಮ್ಮ ನಾಟಕ ನೋಡಿದ್ವಿ ಅಂದಾಗ ಆಗೋಷ್ಟು ಖುಷಿ ನಿಮ್ಮ ಸೀರಿಯಲ್ ನೋಡಿದ್ವಿ, ಸಿನಿಮಾ ನೋಡಿದ್ವಿ ಅಂದಾಗ ಆಗಲ್ಲ. ಗೊತ್ತಿಲ್ಲ, ನಾಟಕಗಳು ಬೆಟರಾಗಿ ಮಾಡ್ತೀನಿ ನಾನು ಅನ್ನೋ ಕಾರಣಕ್ಕೆ ಇರಬೇಕು. ಸೊ ದೇ ಹ್ಯಾವ್ ಸೀನ್ ಮೈ ಬೆಟರ್ ಫೇಸ್ ಅಂತ.
ಆ ಕಾರಣಕ್ಕಿರಬೇಕು. ನಾಟಕ ಮಾಡಿದವ್ರು ನಿಮ್ಮ ನಾಟಕಕ್ಕೆ ಬಂದಿದ್ವಿ, ನಾವು ನಿಮ್ಮ ಈ ನಾಟಕ ನೋಡಿದ್ವಿ, ಹೆಸರೇ ಸಹಿತ ಹೇಳಿದಾಗ ಅಂತೂ ಇನ್ನೂ ತುಂಬ ಖುಷಿ ಆಗುತ್ತೆ. ಯಾವುದು ಬಹಳ ನೆನಪಿನಲ್ಲಿ ಉಳಿದು ಹೋಗಿರುವಂತಹ ನಾಟಕ ಇಲ್ಲಿವರೆಗೆ? ಬೇಕಾದಷ್ಟಿದೆ ಆ ಥರ. ಒಂದು ಯಾವ್ದಾದ್ರು ಪ್ರೀತಿ, ಅತಿ ಹೆಚ್ಚು ಪ್ರೀತಿ ಗಳಿಸ್ಕೊಂಡು ಒಂದು ಮಗು ಇದ್ದೇ ಇರುತ್ತೆ. ನನಗೆ ಯಾವತ್ತಿಗೂ ಅನಿಸೋದು ಗುಮ್ಮ ಬಂದ ಗುಮ್ಮ ಅಂತ ಒಂದು ನಾಟಕ. ಅದರಲ್ಲಿ ನಾನು ಅದನ್ನು ಮಾಡಿದಾಗ ನನಗೆ 25 ಅನಿಸುತ್ತೆ. 5 ವರ್ಷದ ಹುಡುಗನ ಪಾತ್ರ ಮಾಡಿದ್ದೆ ಅದರಲ್ಲಿ. ನಾನು, ಸುನೇತ್ರ ಪಂಡಿತ್ ಮತ್ತು ರಮೇಶ್ ಪಂಡಿತ್ 3 ಜನ ಮಕ್ಕಳು ಅದರಲ್ಲಿ. ನಾನು 5 ವರ್ಷದವನು, ಸುನೇತ್ರ ಒಂದು 3 ವರ್ಷದವಳು, ರಮೇಶ್ ಪಂಡಿತ್ ಸ್ವಲ್ಪ ದೊಡ್ಡವನು, ಒಂದು 7 ವರ್ಷದವನು ಹುಡುಗನ ಪಾತ್ರಗಳು. ಅದು ಇಟ್ ವಾಸ್ ಎ ಗ್ರಿಪ್ಸ್ ಫಾರ್ಮ್ ಆಫ್ ಥಿಯೇಟರ್, ಗ್ರಿಪ್ಸ್ ಥಿಯೇಟರ್ದವ್ರದ್ದು. ಆ ಕಾನ್ಸೆಪ್ಟಲ್ಲಿ ಕನ್ನಡ ನಾಟಕ ಮಾಡಿದ್ವಿ. ಅದನ್ನು ನಿರ್ದೇಶಿಸಿದ ಕೂಡ ಒಬ್ಬರು ಜರ್ಮನ್ನವರು, ಉಲ್ಫ್ಗಾಂಗ್ ಕುಲ್ನೇಡರ್ ಅಂತ. ಅವರು ಬಂದು ಅದನ್ನು ನಿರ್ದೇಶನ ಮಾಡಿದರು. ಅದೊಂದು 250-300 ಶೋ ಮಾಡಿದ್ವಿ ಅನ್ಸುತ್ತೆ. ಸೊ ಆ ನಾಟಕ ನಂಗೆ ಬಹಳ ಆಪ್ಯಾಯಮಾನವಾದ್ದು ಯಾವತ್ತಿಗೂ. 5 ವರ್ಷದ ಹುಡುಗನ ಪಾತ್ರ. 5 ವರ್ಷ. ಆ್ಯಂಡ್ ಅದನ್ನು ಮಾಡೋಕ್ಕೆ ನಾನು ಮೀಸೆನೂ ತೆಗೆದಿರಲಿಲ್ಲ. ಮತ್ತೆ ಹೇಗೆ? ಹಾಗೆ ಇಟ್ಕೊಂಡು ಮಾಡಿದ್ದೆ. ಅದು ಅವ್ರ ಆ ಕಾನ್ಸೆಪ್ಟ್ ಇದ್ದಿದ್ದ ಹಾಗೆ, ಯು ಹ್ಯಾವ್ ಟು ಬಿಹೇವ್ ಚಿಲ್ಡ್ರನ್, ನಾಟ್ ಆ್ಯಕ್ಟ್ ಲೈಕ್ ಚಿಲ್ಡ್ರನ್ ಅಂತ. ನಾವು ಆ್ಯಕ್ಟ್ ಮಾಡಿದ್ರೆ ಅವ್ರನ್ನ ಅನುಕರಿಸ್ತಿದ್ದೀವಿ ಅಂಥೇಳಿ ಅವ್ರಿಗೆ, ಮಕ್ಕಳಿಗೆ ಇನ್ನೂ ಇರಿಟೇಟ್ ಆಗುತ್ತೆ. ಯು ಜಸ್ಟ್ ಬಿಹೇವ್ ಲೈಕ್ ಚಿಲ್ಡ್ರನ್ ಅಂತ. ಅದನ್ನು ನಾವು ಆ ಪ್ರಯೋಗವನ್ನು, ಅದು ತುಂಬ ಥಿನ್ ಲೈನ್ ಅದು, ಆ್ಯಕ್ಟ್ ಮಾಡೋಕ್ಕೂ ಬಿಹೇವ್ ಮಾಡೋಕ್ಕೂ. ಮತ್ತು ಆ ಕನ್ವಿನ್ಸ್ ಆಗಬೇಕಲ್ಲ ಮಕ್ಕಳು. ಇವನ್ಯಾರೋ 5 ವರ್ಷದ ಹುಡುಗ ಅಂತಾನೆ, LKG ಅಂತಾನೆ, ಹೋಮ್ವರ್ಕು ಅಂತಾನೆ, ಮೀಸೆ ಇಷ್ಟು ಎತ್ತರ ಇದ್ದಾನೆ, ಇಷ್ಟು ಮೀಸೆ ಬಿಟ್ಕೊಂಡಿದ್ದಾನೆ ಅಂತ 1 ನಿಮಿಷ 2 ನಿಮಿಷ ನಾಟಕ ಶುರುವಾಗೋ ತನಕ ದೇ ವುಡ್ ಬಿ ರಿಲಕ್ಟೆಂಟ್. ನಾನು ಹುಡುಗ ಅಂತ ಅವ್ರು ಮಗು ಅಂತ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಅದಾದಮೇಲೆ ದೇ ವುಡ್ ಥಿಂಕ್ ಐ ಆಮ್ ದೇರ್ ಪಾಲ್, ಒಂಥರ ನನ್ನ ವಯಸ್ಸಿನವನೇ ಇವನು ಅಂತ. ನಾಟಕ ಆದಮೇಲೆಲ್ಲ ಬಂದು ನಮ್ಮ ಶರ್ಟ್ ಎಳೆಯೋದು, ಅವ್ರ ಕ್ಲಾಸಿಗೆ ಕರ್ಕೊಂಡು ಹೋಗೋದು, ಅವ್ರ ಟಿಫನ್ ಬಾಕ್ಸ್ ತೋರಿಸೋದು, ಇದೆಲ್ಲ ಭಾಳ ಮಾಡ್ತಾಯಿದ್ರು. ಸೊ ದೇ ವುಡ್ ಅಕ್ಸೆಪ್ಟ್ ಮೀ ದಟ್ ಐ ಆ್ಯಮ್ ಆ ಪುಟ್ಟ, ಅವ್ರ ಜೊತೆಗಿರುವ ಪುಟ್ಟ ಅಂತ. ಪುಟ್ಟ ಅನ್ನೋದು ನನ್ನ ಪಾತ್ರದ ಹೆಸರು. ಎಂತ ಖುಷಿ ಕೊಡುತ್ತಲ್ಲ, ತುಂಬಾ ಖುಷಿ ಕೊಡುತ್ತದೆ. ಬ್ಯೂಟಿಫುಲ್.